ಮತ್ತು ಕಾರ್ನ ಆ ರೋಡ್ ಕಂಡ್ರಿ ಅಲ್ದ ಆ ಹಾಳಾದ ರೋಡ್ ಹಂಗೆ ಕಾರ್ನ ತಗೊಂಡು ಹೋಯ್ಕೆ ಮೇಲೆ ಇವತ್ತಿದ್ದ ದಿನ ಟಾಸ್ಕೇ ಟಾಸ್ಕ್. ನನ್ನ ಜೀವಂತೂ ಬಾಯಿಗೆ ಬಂದಿದ್ದಿದ್ರೆ ಈ ರೋಡ್ ಹಂಗೆ ಹಾಕೋದು. ಹೌದಾ, ಈ ರೋಡ್ ಹಂಗೆ ಒಳ್ಳೆ ಡ್ರೈವರೇ ಇರ್ತಾರೆ. ಮತ್ತು ಎಕ್ಸ್ಪರ್ಟ್ ಡ್ರೈವರ್ ಇದ್ರೆ ಮಾತ್ರ ಒಂದು ಲೈಕ್ ಹಂಗೆ ಹೋಯ್ಲಕ್. ಆ ರೋಡ್ ಇತ್ತದ ತುಂಬ ಹಾಳಾಯ್ತು. ಕಡೆಗೆ ಒಂದು ರಿಕ್ಷಾ ಹಿಡ್ಕೊಂಡು ಬಂದದ್ದು. ಎಂಥ ರೇಟ್ ಹೇಳ್ತಾರೆ ಮಾರೆ, ಬಾಯಿ ಬಂದದ್ದು ರೇಟ್. ಹಾಂ ಬೇಡ ಇಟ್ಸ್ ಲೈಕ್ ದ ಡೆಡ್ ಎಂಡ್. ಒಂದೊಂದು ಜಾಗ ಇತ್ತು ಮಾರೆ ಇಲ್ಲಿ, ಎಂತ ಬ್ಯೂಟಿಫುಲ್ ಅಂತ ಹೇಳ್ರೆ, ಓಹೋ ಹೋ ಹೋ ಹೋ. ಡ್ರೈವಿಂಗ್ಗಿಂತ ಜಾಸ್ತಿ ನಿನ್ನ ಮುಖದಂಗೆ ಕಂಡದ್ದು ಖುಷಿ ಇತ್ತಲ್ಲ, ಅದ್ರಂಗೆ ಎಷ್ಟು ಖುಷಿ. ಹ್ಯಾಂಗೆ ಹಾಕೋದು ಗೊತ್ತಿಲ್ಲ ಮಾರೆ. ಅಲ್ಲಿ ಕೆಳಗಿಂದ ರೋಡೇ ಇಲ್ಲ ಆ್ಯಕ್ಚುಲಿ, ಮಧ್ಯೆ ಬಂದು ಸಿಕ್ಕಾಕೊಂಡು ಬಿದ್ದಿದೆ. ಈಗ ನೆಕ್ಸಾನ್ ಗಾಡಿ ಹೋಯ್ತು ಮಾರೆ, ನಿಮ್ದು ಯಾಕೆ ಹೋಗ್ತಿಲ್ಲ ಅಂದ್ರೆ ನೀರಿತ್ತಲ್ಲ, ಒಳ್ಳೆ ಐಸ್ ನೀರು ಕಾಣಾಗಿತ್ತು. ಸಚಿನ್ ವಾಚ್ ಸೊ ಫೈನಲಿ ಈಗ ನಮ್ದು ಒಂದು ಸ್ವಿಮ್ಮಿಂಗ್ ಕೂಡ ಮಾಡಿ ಆಯ್ತು. ಎಂಥ ಒಳ್ಳೆ ವಾಟರ್ ಫಾಲ್ ಮಾರೆ. ಅವ್ರು ಇದು ಈಗ ಮ್ಯಾಲೆ ನಡ್ಕೊಂಡು ಹೋಯ್ಕಣಿ, ಅದೇ ಸುಸ್ತು. ಎಂಥ ಡೀಪ್ ಇತ್ತು ಇದು, ಫುಲ್ ಅದ್ರಂಗೆ ಸುಸ್ತಾಯ್ತು. ಈಗ ಫೈನಲಿ ಇನ್ನು ಈ ರೋಡಂಗೆ ನಡ್ಕೊಂಡು ಹೋಯ್ಕೆ. ನೀರಲ್ಲೇ ಕೋಲ್ಡ್ ಇದ್ದಿತ್ತು, ಕ್ಲೀನ್ ಇದ್ದಿತ್ತು, ಜಾಸ್ತಿ ಆಳ ಕೂಡ ಇರಲಿ, ಡೀಪ್ ಕೂಡ ಇರಲಿ. ಒಳ್ಳೆ ಖುಷಿ ಆಯ್ತು. ಈಗ ಇನ್ನೊಂದು ಜಾಗಕ್ಕೆ ಹಾಕೋಯ್ತು ಮಾರೆ. ಇಲ್ಲಿಂದ 8 ಕಿಲೋಮೀಟ್ರ್ ಇತ್ತು ನಮಗೆ. ನಾವು ಕಾರಲ್ಲಿ ಪಾರ್ಕ್ ಮಾಡಿದ್ದು ಇಲ್ಲಿಂದ 1 ಕಿಲೋಮೀಟ್ರ್ ಇತ್ತು. ಅಲ್ಲಿವರೆಗೆ ನಡ್ಕೊಂಡು ಹೋಗಿ ಹಿಂಗೆ ಮೇಲೆ ಉಪ್ಪರ್ಗೆ ಹತ್ತದಂಗೆ. ಮತ್ತು ಕಾರ್ನ ಆ ರೋಡ್ ಕಂಡ್ರಿ ಅಲ್ದ ಆ ಹಾಳಾದ ರೋಡ್ ಹಂಗೆ ಕಾರ್ನ ತಗೊಂಡು ಹೋಯ್ಕೆ ಮೇಲೆ ಇವತ್ತಿದ್ದ ದಿನ ಟಾಸ್ಕೇ ಟಾಸ್ಕ್. 5 ಗಂಟೆ ಆದ್ರೆ ನಾವು ಆ ಪಾಯಿಂಟಿಗೆ ಇತ್ತಲ್ದ, ಅಟ್ಲೀಸ್ಟ್ 5:45 ಒಳಗೆ ಹೋಯ್ಕೆ ಸನ್ಸೆಟ್ ಕಾಮಕ್ಕೆ ಸಿಗುತ್ತೆ. 5:05 ಆಯ್ತು. ಡ್ರೆಸ್ ಎಲ್ಲ ಒಂಚೂರು ಚೇಂಜ್ ಮಾಡಿ ಬಂತು. ಇನ್ನು ಹಬ್ಬದ ಸೀದಾ ಬೆಟ್ಟಕ್ಕೆ ರಾಣಿಝರಿ. ಇಲ್ಲಿಂದ ಒಂದು ಅರ್ಧ ಗಂಟೆ ಇತ್ತು. ದೊಡ್ಡ ಟಾಸ್ಕ್ ಇತ್ತು ಈಗ ನಮಗೆ. ರೋಡ್ ಇತ್ತಲ್ಲ ಅರ್ಧ, ಇದು ಎಂಥ ರೋಡ್ ಅಂತ ಗೊತ್ತಿಲ್ಲ ಮರೆ. ಕೆಳಗೂರಿಗೂ ಪಾರ್ಕಿಂಗ್ ಅಂತ ಹೇಳಿ ಅಬ್ಬ ಎಂತ ಹೇಳ್ದೆ ಹೊತ್ತಾ ಮಮತಾ ಈಗ ಅದು ಮಾತಾಡ್ತಾ ಇರೋದು ಮಮತಾ ಹೊತ್ತಾ. ಒಬ್ಬ ಓಹೋ ಹೋ 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 ಮೆಲ್ಲ 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 ಹೊರಾತಿಲ್ಲ ಮೆಲ್ಲ. ಯವ್ವ ಯವ್ವ ನನ್ನ ಜೀವಂತೂ ಬಾಯಿಗೆ ಬಂದಿದ್ದಿದ್ರೆ. ಮೊದಲೇ ರೋಡ್ ಇಲ್ಲ ಅದ್ರಲ್ಲಿ. ಅಷ್ಟು ಗೋಡು ಇದೊಂದು ಟಾಸ್ಕ್ ಮಾರೆ. ಇಲ್ಲಿವರೆಗೆ ಒಪ್ಪದೇ ಟಾಸ್ಕ್ ಗೊತ್ತಾ. ಇನ್ನು ಮೇಲೆ ಹೆಂಗೋ ಹತ್ತಾರು ರೋಡ್ ಬಾರಿ ಬಾರಿ ಖರಾಬ್ ಹೇ, ಬಹುತ್ ಖರಾಬ್ ಹೇ ಭಾಯ್. ಈ ರೋಡಾಗಂತೂ ಮೇಲೆ ಹಾಕೋದು ಭಾರಿ ಕಷ್ಟ. ಸಣ್ಣ ಸಣ್ಣ ಕಾರೇ ಯವ್ವ ಅಕ್ಕೋ ಇವ ರೋಡ್ ಎಂತ ಕಾಣಿ ಮರಿ. ಈ ರೋಡಂಗೆಲ್ಲ ಹಾಕೋದು ಹೌದಾ? ಈ ರೋಡಂಗೆ ಹಾಕೋದು ಹೌದಾ? ಈ ರೋಡ್ ಹಂಗೆ ಒಳ್ಳೆ ಡ್ರೈವರೇ ಇರ್ತಾರೆ. ಮತ್ತೆ ಎಕ್ಸ್ಪರ್ಟ್ ಡ್ರೈವರ್ ಇದ್ರೆ ಮಾತ್ರ ಒಂದು ಲೈಕ್ ಹಂಗೆ ಹೋಯ್ಲಕ್. ಎಂತ ಅಂದ್ರಿ ಮಮತಾ? ಹಾಂ ಅದೇ ಸೈಡಂಗೆ ಕೂಕೊಂಡ್ರೆ ಒಳ್ಳೇದು ಇಂಥ ಡ್ರೈವರ್. ಬ್ರದರ್ ಮಂಡು ಒಂದು ಕೆಳಗಿಡೀನಿ. We made a good choice itself. It is very tough. And while coming down and all, no, for us it will be a no. Let's go, excited. ಬತ್ತ ಒಂದು ಸಣ್ಣ ಟ್ವಿಸ್ಟ್ ಹೊಡ್ತಿಲ್ಲಿ. ಟ್ವಿಸ್ಟ್ ಅಂತಂದರೆ ನಮ್ಮ ಕಾರ್ ಇತ್ತಲ್ದ, ನಾವು 3 ಕಿಲೋಮೀಟ್ರ್ ಹಿಂದೆ ಬಿಡ್ಕಾಯ್ತು ರಿಕ್ಷಾದಂಗೆ ಬಂದದ್ದು. ಯಾಕಂದರೆ ಕಾರ್ ಹತ್ತೋದಿಲ್ಲ ಅಂತ ಹೇಳ್ರಿ ಅವರು. ನಾವು ಸ್ವಲ್ಪ ಮುಂದೆ ಒಂದು 10 ಮೀಟ್ರ್ ಮುಂದೆ ಬಂದು ಟ್ರೈ ಮಾಡ್ತೀವಿ. ಆಯ್ಲೆ ಆ ರೋಡ್ ಇತ್ತದ ತುಂಬ ಹಾಳಾಯ್ತು. ಕಡೆಗೆ ಒಂದು ರಿಕ್ಷಾ ಹಿಡ್ಕೊಂಡು ಬಂದದ್ದು. ಎಂಥ ರೇಟ್ ಹೇಳ್ತಾರೆ ಮಾರೆ, ಬಾಯಿ ಬಂದದ್ದು ರೇಟ್. ಜಾಸ್ತಿ ಅಂದರೆ 1.5 ಕಿಲೋಮೀಟ್ರ್ 500 ರೂಪಾಯಿ ಹೇಳ್ರಿ. ಲಾಸ್ಟಿಗೆ 400 ರೂಪಾಯಿ ಹಂಗೆ ಓಕೆ ಮಾಡ್ರಿ. ಆದರೆ ವಿಷಯ ಅಂತಂದರೆ ಅವ್ರಿಗೆ ಗೊತ್ತಿತ್ತು ನಾವು ನೋ ಅಂತ ಹೇಳೋದಿಲ್ಲ. ಯಾಕಂದರೆ ಇಷ್ಟು ದೂರ ಬಂದ ಮೇಲೆ ಯಾರು ವಾಪಸ್ ಹೋಗ್ತಾರೆ. ಒಳ್ಳೆ ಫಾಯ್ದಾ ತಗೊಂಡ್ರು. ಅವ ಎಷ್ಟು ದೂರ ಐತೆ ಮಾರೆ ನಡುಗೆ. ರಿಕ್ಷಾನ ಅಲ್ಲಿ ಬಿಟ್ಟು ಇನ್ನು ನಡ್ಕೊಂಡು ಹೋಗ್ತೈತೆ. ಓಲೆಲ್ಲ ಮುಂದೆ ಹೊರೆ ವ್ಯೂ ಪಾಯಿಂಟ್ ನಂಬ್ರಿ. ಸನ್ಸೆಟ್ ಕರೆಕ್ಟ್ ಟೈಮಿಗೆ ಬಂದಿತ್ತು ನಾವು. ಇಲ್ಲಿಯಾ ಹಾಂ ಕಾಂಬ. ಹೌ ಡು ಯು ಫೀಲ್ಸ್? ಓಹೋ
ಬ್ಯೂಟಿಫುಲ್ ಸನ್ಸೆಟ್ ಹೋಲ್ ಆತೈತೆ ಕಣಿ, ಆಲ್ಮೋಸ್ಟ್ ಆಯ್ತು. ಓಲ್ ಒಂದು ಸಣ್ಣ ಮನೆ ತೋರುತ್ತಲ್ಲ ಅದು ನಮ್ಮದು ಹೋಮ್ ಸ್ಟೇ ಇದ್ದಲ್ಲ. ಹಾಂ ನೈಸ್. ಅಲ್ಲಿಂದ ಆಪೋಸಿಟ್ ತೋರ್ತಿದ್ದಿತ್ತಲ್ಲ ಅದೇ ಗುಡ್ಡ ಇದು, ತೋರುತ್ತಲ್ಲ ನಿಮಗೆ ಅದ್ರ ಎದುರು ತೋರ್ತಿದ್ದಿತ್ತು. ಹೋ ಮಾತಾಡೋಕ್ಕೂ ಗೊತ್ತಿಲ್ಲ ಮಾರೆ. ನೈಸ್ ರೈಟ್, ಹೇಗಿತ್ತು? Yeah, amazing. It's so beautiful. ಇಲ್ಲಿ ಮ್ಯಾಲೂ ವ್ಯೂ ಪಾಯಿಂಟ್ ಇತ್ತು, ವಿ ಕ್ಯಾನ್ ಗೋ ಅಪ್, ಕಮ್. ಯಾ ಜಾಗ್ರತೆ ಹೋಗಿ ಮ್ಯಾಲೆ ಹಬ್ಬದೀಗ, ಇಲ್ಲೆಲ್ಲ ಸೈಡ್ ಹಂಗೆ ಹೋಗ್ಲಕ್ಕೆ ನೋಡಿ. ಶಿಟ್. ದಿಸ್ ಇಸ್ ನಾಟ್ ಬೇಡ, ದಿಸ್ ಇಸ್ ಲೈಕ್ ದ ಡೆಡ್ ಎಂಡ್ ಡಿಡ್. This is scary, dude. ಮತ್ತೆ ಎಲ್ಲಿಂದ ಕೇಳ್ಕಂತ ಇಲ್ಲಿ ನಾನು ಹರ್ಗೋತ ಆಮೇಲೆ ಸ್ಕೇಡ್ ಬೇಡ ಹತ್ರ ಬೇಡ. ವಾವ್, ನಮ್ದು ಇದು ಕಂಡಿಯ ನೀನು ಹೋಮ್ ಸ್ಟೇ ತೋರುತ್ತೆ ಮೇಲೆ ಹತ್ತುವಲ್ಲ, ಇಲ್ಲಿವರೆಗೆ ಬಂದ್ರೆ ಮೇಲೆ ಹತ್ತಲ ಅಲ್ಲೊಂದು ವ್ಯೂ ಪಾಯಿಂಟ್ ಕಾಣಂಗಿತ್ತು. ಇಲ್ಲ ಅದು ಸೇಮ್ ಅಲ್ಲ, ಅಲ್ಲಿಂದ ತೋರುತ್ತೆ, ಅದು ಮಿಸ್ ಹತ್ತಲೆ. ಸನ್ಸೆಟ್ಟಿಗೆ ಒಂದು ಕರೆಕ್ಟ್ ಟೈಮಿಗೆ ಬಂದಿದ್ದು. ನಿನ್ನೆ ಅಂತೂ ಅರ್ಧ ತಾರೀಕು ಬಂದು ಮನೆಗೆ ಹೋಗಿ ವಾಪಸ್ ಎಂಥದ್ದು ಗಮನ ಸಿಕ್ಲೆ. ಈಗ ಸನ್ಸೆಟ್ ಹಬ್ಬ ಟೈಮ್ ಆಯಿತು ಆಲ್ಮೋಸ್ಟ್. ಇಲ್ಲಿ ಒಂದೊಂದು ಸ್ಪಾಟ್ ಇತ್ತು, ಇಲ್ಲಿ ಬಂದ್ರೆ ಎತ್ಕಣಿ ನಾನು ಇಲ್ಲಿ ನಿಂತ್ಕೊಂಡು ಫೋಟೋ ವೀಡಿಯೋ ಮಾಡ್ತಿದ್ದೆ ಅಂತ ಅಮ್ಮಂಗೆ ಗೊತ್ತಾರೆ. ಏನ ಗಣಿ ಎಷ್ಟು ಬ್ಯೂಟಿಫುಲ್ ಇತ್ತು, ಟೂ ಗುಡ್. ಅದೇ ಸ್ಪಾಟು ಹಂಗಿತ್ತು ಕಣಿ, ಇಲ್ಲೊಂದು ಕೂತ್ಕೊಂಡ್ಲಕ್ಕಷ್ಟೆ, ಚೂರು ಮುಂದವ್ರೆ ಆಯ್ತು ಕೆಳಗೆ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಲ್ಲಿಂದ ಹಾಗೆ ಬೆಟ್ಟ ಮೇಲೆ ಹತ್ತದೆ, ಟಾಪ್ ಬೆಟ್ಟ ಇದೆ. ಮಮತಾ ಕಮ್ ಅಪ್. ಇಲ್ವಾ ಇಲ್ಲಿಂದ ವ್ಯೂವೇ ಬೇರೆ ಇತ್ತು. ಸೊ ಫೈನಲಿ ನಮ್ದೊಂದು ರಾಣಿಜರಿ ಟ್ರಿಪ್ ಕೂಡ ಆಯ್ತು, ಇಡೀ ಕಳ್ಸೋದು ಟ್ರಿಪ್ ಕೂಡ ಇವತ್ತು ಆಗಿಬಿಡ್ತಾರೆ. ಇನ್ನು ಹೊಟ್ಟದ ಮನೆಗೆ ರಿಕ್ಷಾ ಅಲ್ಲೇ ಕೆಳಗೆ ವೇಟ್ ಮಾಡ್ತಾ ಇದ್ರು ಅವರು. ಹಬ್ಬಲ್ಲ ಬನ್ನಿ. ಬರ್ತದೆ ಈಗ ಈ ಲೈಟ್ ಹಂಗೆ ಬರ್ತದೆ ಮುಖ. ಸೊ ಫೈನಲಿ ಈಗ ನಾವು ಕಳ್ಸಕ್ಕೆ ಮುಟ್ಟಿದ್ದಾಗ ಬಂದು ಕಳ್ಸದಂಗೆ ಒಂದು ಯಾವುದೋ ರೆಸ್ಟೋರೆಂಟ್ ಇತ್ತು, ಆಶೀರ್ವಾದ್ ಕಂಫರ್ಟ್ಸ್. ಅಲ್ಲಿ ಬಂದು ಒಂದು ಸಣ್ಣ ಪಿಟ್ ಸ್ಟಾಪ್ ತಗೊಂಡು ಒಂಚೂರು ಎಂಥ ಸ್ನ್ಯಾಕ್ಸ್ ತಗೊಂಡು ಅದಾದ್ಮೇಲೆ ಸಂಸೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಟೀ ಪೌಡರ್ ಎಲ್ಲ ತಗೊಂಡು ಮನೆ ಹಬ್ಬೋ ಪ್ಲ್ಯಾನ್. ಊಟಕ್ಕೆ ನಾವು ಕಾರ್ಕಳಕ್ಕೆ ಹಬ್ಬೋ ಪ್ಲ್ಯಾನ್ ಹಂಗಿತ್ತು. ಕಾಂಬ ಎಷ್ಟು ಬೇಗ ಮುಟ್ಟತ್ತದ, ಇಲ್ಲಿ ಆಲ್ರೆಡಿ ಲೇಟ್ ಆಯ್ತು ನಮಗೆ, ಲೇಟು ಆಯ್ತು. ಇನ್ನು ಆಲ್ಮೋಸ್ಟ್ 3 ಗಂಟೆ ಟ್ರಾವೆಲ್ ಇತ್ತು ಗೂಗಲ್ ಮ್ಯಾಪ್ ಪ್ರಕಾರ. ಇವತ್ತಿದು ಜರ್ನಿ ತುಂಬ ಟೈರಿಂಗ್ ಮಾರಿ, ಎಷ್ಟು ತಿರ್ಗದು ಇವತ್ತು. ಆ್ಯಕ್ಚುಲಿ ನಾವು ಇವತ್ತು ಸ್ಟೇ ಮಾಡ್ಕಿದ್ದಿತ್ತು ಗೊತ್ತಾ, ಇವತ್ತು ಸ್ಟೇ ಮಾಡಿ ನಾಳೆ ಹೊರಡ್ಕಿದ್ದಿತ್ತು. ಯಾಕಂದರೆ ಅಷ್ಟೆಲ್ಲ ಜಾಗ ವಿಸಿಟ್ ಮಾಡಿ ಇನ್ನು ಮನೆಗೆ ಹಾಕೋದಂದ್ರೆ ಅದು ತುಂಬ ಲಾಂಗ್ ಟ್ರಾವೆಲ್ ಜರ್ನಿ. ಅದು ಜಾಸ್ತಿ ಇತ್ತಲ್ಲ, ಹಾಂ ಶುಗರ್ ಸ್ವಲ್ಪ ಜಾಸ್ತಿ ಇತ್ತಿದ್ರೆ. ಬಟಾಟೆ ಪೋಡಿ ಮತ್ತು ಮೆಣಸಿನ ಪೋಡಿ ತಗೊಂಡಿದ್ದು, 2 ಖಾಲಿ ಆಯ್ತು, ತೋರ್ಸೋಕೆ ಮರ್ತದೆ. ಹಾಯ್ ಫೈನಲಿ ಮನೆ ಮುಟ್ತು. ಹಾಂ ಒಳ್ಳೆ ಆ್ಯಕ್ಟಿಂಗ್, ಆಸ್ಕರ್ ನಾಮಿನೇಟ್. ಬಟ್ ಎಸ್ ಫೈನಲಿ ಈಗ ನಾವು ಮನೆಗೆ ಮುಟ್ದು. ಗಂಟೆ ಎಷ್ಟಾಯ್ತು ಅಂದರೆ 12:15 ಮನೆ ಮುಟ್ಟಿದ್ದೆ. ಹಬ್ಬ ಎಂಥ ಡ್ರೈವಿಂಗ್ ಮನೆ. ಡ್ರೈವಿಂಗ್ ಮಾಡ್ತಾ ಮಾಡ್ತಾ ಒಂದು ಪಿಟ್ ಸ್ಟಾಪ್ ತಗೊಂಡು ನಾವು ಎಲ್ಲ ಅಂದರೆ ಊಟ ಮಾಡೋಕೆ ಕಟೀಲ್ ಇಂಟರ್ನ್ಯಾಷನಲ್. ಡೀಸೆಂಟ್ ಇದ್ದಿದೆ, ಲೈಕ್ ಇರಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ, ಡೀಸೆಂಟ್ ಇದ್ದಿದೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲೈಕ್ ಇರಲ್ಲ, ಯಾಕಂದ್ರೆ ನಾವಲ್ಲಿ ಆಲ್ಮೋಸ್ಟ್ ಎವ್ರಿ ಟೈಮ್ ಹೊತ್ತೇ ಇರುತ್ತೆ. ನಾವು ಕಾರ್ಕಳಕ್ಕೆಲ್ಲ ಅವ್ರು ನಾವು ಅಲ್ಲಿಗೆ ಹಾಕೋದು ನೈಟೆಲ್ಲ. ಬಟ್ ಇವತ್ತು ಓಕೆ ಇದ್ದಿತ್ತು. ಸೊ ಈಗ ಒಳಗೆ ಬಂದ್ರ ಮೇಲೆ ಇತ್ತಲ್ಲ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಬಿಟ್ಟರೆ ಎಷ್ಟೊತ್ತಿಗೆ ಕಾರ್ ಹತ್ರ ಹೊಡು. ಬಿಟ್ಟರೆ ಇತ್ತಲ್ಲ, ಯಾರೂ ತೋರೋದಿಲ್ಲ ಅವನಿಗೆ, ಕಾರೇ ತೋರೋದು. ಖುಷಿ ಟೈಸನಿಗೆ
ಹೊಡೆದಿಲ್ಲಿ. ನಾವು ಎಷ್ಟು ಗಂಟೆಗೆ ಹೊರಟಿದ್ದಲ್ಲಿಂದ ಆಲ್ಮೋಸ್ಟ್ 6:15 ಹೊರಟಿದ್ದಲ್ಲಿಂದ. ಗಂಟೆಗೆ 12:30 ಆಯಿತು. ಆಲ್ಮೋಸ್ಟ್ 6 ಗಂಟೆ ಬೇಕಾಯ್ತು. 6 ಗಂಟೆ ಯಾಕಂದ್ರೆ ನಾವು ಊಟ ಮಾಡೋಕ್ಕೆ, ತಿಂಡಿ ಮತ್ತು ಕೆಲವು ಪರ್ಚೇಸ್ ಎಲ್ಲ ಮಾಡೋಕ್ಕೆ ಸುಮಾರು ಪಿಟ್ ಸ್ಟಾಪ್ ಎಲ್ಲ ತಗೊಂಡು. ಸೊ ಫೈನಲಿ ನಮ್ಮದು ಒಂದು ಕಳಿಸುತ್ತೆ ಟ್ರಿಪ್ ಇತ್ಕಣಿ ಇಲ್ಲಿ ಗಂಡ ಹತ್ತು. ಈ ವ್ಲಾಗ್ನ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಒಂದು ಲೈಕ್ ಬಟನ್ ಒತ್ತಿ ಬಿಡೀನಿ, ಮತ್ತು ಸಬ್ಸ್ಕ್ರೈಬ್ ಇನ್ನೂ ಮಾಡಬೇಕಂತಿದ್ರು ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಬಿಡೀನಿ. ಐ ಸಿ ಯು ಟುಮಾರೋ ವಿತ್ ಅನದರ್ ನ್ಯೂ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಧೂಮ್